Welcome to all to Digital Learning Department of Collegiate Education. In this session, I am going to cover the topic other types of companies. Other types of companies here include statutory corporation, 1% company, small company, dormant company, associate company, and small companies, and also one more type, that is limited liability partnership, which is actually not a true company. It is a combination of both the partnership and companies. ಈ ಒಂದು ತರಗತಿಯಲ್ಲಿ ನಾವು ನಿಮಗೆ ಇತರ ಕಂಪನಿಯ ಬಗೆಗಳನ್ನು ನಾವು ತಿಳ್ಕೊಳ್ಳೋಣ. ಕಂಪನಿಯ ಇತರ ಬಗೆಗಳಲ್ಲಿ ಅತಿ ಮುಖ್ಯವಾಗಿ ಇರುವಂಥವು ಶಾಸನಬದ್ಧ ಕಂಪನಿಗಳು, ಏಕ ವ್ಯಕ್ತಿ ಕಂಪನಿ, ಸ್ಮಾಲ್ ಕಂಪನಿ ಸಣ್ಣ ಕಂಪನಿ, ಡಾರ್ಮೆಂಟ್ ಕಂಪನಿ ಸುಪ್ತ ಕಂಪನಿ, ಮತ್ತು ಇನ್ನೊಂದು ಬಗೆಯಾದ ಒಂದು ಸಂಸ್ಥೆ ಇದೆ, ಅದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ನಿಯಮಿತ ಜವಾಬ್ದಾರಿಯ ಪಾಲುಗಾರಿಕೆ. ಇದು ಪಾಲುಗಾರಿಕೆ ಮತ್ತು ಕಂಪನಿಯ ಎರಡೂ ರೀತಿಯ ಒಂದು ಫೀಚರ್ಸನ್ನು ಇರೋವಂಥ ಒಂದು ಸಂಸ್ಥೆ ಆಗಿದೆ. ಆ ಒಂದು ಟಾಪಿಕ್ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಒನ್, ದ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್, ಶಾಸನಬದ್ಧ ಕಂಪನಿ ಅಥವಾ ಕಾರ್ಪೊರೇಷನ್ಸ್. ದ ಕಂಪನೀಸ್ which are incorporated under special act, special statute of the parliament or any state legislator is regarded as or is known as statutory corporations. ಶಾಸನಬದ್ಧ ಕಂಪನಿಗಳು ಸಂಸತ್ತಿನ ಅಥವಾ ಯಾವುದೇ ರಾಜ್ಯದ ಒಂದು ಕಾನೂನಿನ ಶಾಸನದ ಆಧಾರದ ಅಡಿಯಲ್ಲಿ ಸ್ಥಾಪನೆಯಾಗಿರೋ ಅಂತಹ ಕಂಪನಿಗಳನ್ನು ನಾವು ಶಾಸನಬದ್ಧ ಕಂಪನಿಗಳು ಅಥವಾ ಕಾರ್ಪೊರೇಷನ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ರೆಗ್ಯುಲೇಟೆಡ್ ಬೈ ದ ಸ್ಪೆಷಲ್ ಆ್ಯಕ್ಟ್ ಅಂಡರ್ ವಿಚ್ ದೇ ಆರ್ ಇನ್ಕಾರ್ಪೊರೇಟೆಡ್. ಯಾವ ಒಂದು ವಿಶೇಷ ಕಾನೂನಿನ ಅಡಿಯಲ್ಲಿ ಈ ಒಂದು ಸಂಸ್ಥೆಗಳು, ಕಂಪನಿಗಳು ಎಸ್ಟಾಬ್ಲಿಷ್ ಆಗಿರುತ್ತೆ, ಸ್ಥಾಪನೆ ಆಗಿರುತ್ತೆ, ಆ ಒಂದು ವಿಶೇಷ ಕಾನೂನಿನ ಅಡಿಯಲ್ಲಿ ಅದು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ, ರೆಗ್ಯುಲೇಷನ್ಸ್ಗೆ ಅದು ಒಳಪಟ್ಟಿರುತ್ತೆ. ಜನರಲಿ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ಎಸ್ಟಾಬ್ಲಿಷ್ಡ್ ಬೈ ದ ಕಂಪನಿ ಬೈ ಇಂಪ್ಲಿಮೆಂಟಿಂಗ್ ದ ಸ್ಪೆಷಲ್ ಆ್ಯಕ್ಟ್ ಇನ್ ದ ಪಾರ್ಲಿಮೆಂಟ್ ಟು ಟೇಕ್ ಸಮ್ ಸ್ಪೆಷಲ್ ವರ್ಕ್ ಆಫ್ ದ ಪಬ್ಲಿಕ್ ಅಂಡರ್ಟೇಕಿಂಗ್ಸ್. ಸಾರ್ವಜನಿಕ ವಲಯದಲ್ಲಿ ವಿಶೇಷ ರೀತಿಯ ಒಂದು ಸೇವೆಗಳನ್ನು ಮಾಡೋದಕ್ಕೋಸ್ಕರ ಸಾಮಾನ್ಯವಾಗಿ ಈ ರೀತಿಯ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ಗಳನ್ನು ಸರ್ಕಾರ ಇದು ಮಾಡಿರುತ್ತೆ. ಬಟ್ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ನಾಟ್ ರಿಯಲಿ ಎ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್. ದೇ ಆರ್ ಓನ್ಲಿ ಎಸ್ಟಾಬ್ಲಿಷ್ಡ್ ಅಂಡರ್ ದ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಗವರ್ನಮೆಂಟ್, and such companies are purely governed by the statute of the special act in which are incorporated. In India, the examples of statutory corporations mainly include Food Corporation of India, Reserve Bank of India, LIC of India, Unit Trust of India. ಇವುಗಳು ಸ್ಟ್ಯಾಟ್ಯುಟರಿ ಕಂಪನಿಯ ಕೆಲವು ಅತಿ ಮುಖ್ಯವಾದ ಉದಾಹರಣೆಗಳಾಗಿದೆ. The next one is one-person company, ಏಕ ವ್ಯಕ್ತಿ, ಏಕ ಸದಸ್ಯನ ಕಂಪನಿ ಅಂತ ಹೇಳಿ ನಾವು ಕರೀಬೋದು. The one-person company is a special feature of the Companies Act of 2013. The Companies Act 2013 introduced the new type of company called one-person company. ಕಂಪನಿ ಕಾಯ್ದೆ 2013 ಏಕ ವ್ಯಕ್ತಿ ಕಂಪನಿ ಅನ್ನೋ ಒಂದು ಬಗೆಯ ಕಂಪನಿಯನ್ನು ಇದು ಇಂಟ್ರೊಡ್ಯೂಸ್ ಮಾಡಿದೆ. ಅರ್ಲಿಯರ್ ದೇರ್ ವರ್ ನೋ ಸಚ್ ಟೈಪ್ ಆಫ್ ಕಂಪನಿ. ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 6-2 of this act, Companies Act 2013 defines a company which has only one person as a member is called one-person company. ಸೆಕ್ಷನ್ 2 subsection 62ರ ವ್ಯಾಖ್ಯಾನದ ಪ್ರಕಾರ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಒಂದು ಕಂಪನಿಯಲ್ಲಿ ಒಬ್ಬನೇ ಒಬ್ಬ ಸದಸ್ಯನನ್ನು ಹೊಂದಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಏಕ
ಏಕ ವ್ಯಕ್ತಿ ಸಂಸ್ಥೆ ಅಂತ ಕರಿಬೋದು ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಒನ್ ಪರ್ಸನ್ ಕಂಪನಿ, ಓನ್ಲಿ ಒನ್ ಸಬ್ಸ್ಕ್ರೈಬರ್ ಟು ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. Only one subscriber to the memorandum of association of one person company. The person who is only the member of the one person company is naturally a subscriber to the memorandum of association of the company. ಏಕ ವ್ಯಕ್ತಿ ಕಂಪನಿಯಲ್ಲಿ ಯಾರು ಒಬ್ಬನೇ ಒಬ್ಬ ಸದಸ್ಯ ಇರ್ತಾನೆ, ಅವನು ಸ್ವಭಾವತಃ ಏನಾಗುತ್ತೆ ಅಂದರೆ ಕಂಪನಿಯ ಮನವಿ ಪತ್ರದಲ್ಲಿ ಸಬ್ಸ್ಕ್ರೈಬರ್ಸ್ ಟು ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ಗೆ ಅವನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಬೇಕಾಗುತ್ತೆ. ಹೂ ಈಸ್ ಎಲಿಜಿಬಲ್ ಟು ಬಿಕಮ್ ಎ ಮೆಂಬರ್ ಆಫ್ ಒನ್ ಪರ್ಸನ್ ಕಂಪನಿ? ಏಕ ವ್ಯಕ್ತಿ ಕಂಪನಿಯಲ್ಲಿ ಯಾರು ಸದಸ್ಯನಾಗಬಹುದು, ಇದು ಅತಿ ಮುಖ್ಯವಾಗಿದೆ. ಕಾಯಿದೆಯ ಪ್ರಕಾರ, ಕಾಯಿದೆಯ ನಿಯಮಾವಳಿಯ ಪ್ರಕಾರ, ದ ಪರ್ಸನ್ ಎಲಿಜಿಬಲ್ ಟು ಫಾರ್ಮ್ ಒನ್ ಪರ್ಸನ್ ಕಂಪನಿ ಈಸ್ ನನ್ ಅದರ್ ದ್ಯಾನ್ an individual who is a citizen and resident of India. ಸೊ ಇದು ತುಂಬ ಮುಖ್ಯವಾಗಿದೆ. ಯಾರಾದರೂ ಬಂದು ಇಂಡಿಯಾದಲ್ಲಿ ಒನ್ ಪರ್ಸನ್ ಕಂಪನಿನ ಮಾಡೋದಕ್ಕೆ ಕಾನೂನು ಅವಕಾಶ ಮಾಡಿಕೊಟ್ಟಿದೆ. ಎನ್ ಇಂಡಿವಿಜುವಲ್ ಹೂ ಈಸ್ ಎ ಸಿಟಿಜನ್ ಆ್ಯಂಡ್ ಹೂ ಈಸ್ ಎ ರೆಸಿಡೆಂಟ್ ಆಫ್ ಇಂಡಿಯಾ, ಹೀ ಈಸ್ ಎಲಿಜಿಬಲ್ ಪರ್ಸನ್ ಟು ಫಾರ್ಮ್ ಎ ಒನ್ ಪರ್ಸನ್ ಕಂಪನಿ. ಏಕ ವ್ಯಕ್ತಿ ಕಂಪನಿಯನ್ನು ಒಬ್ಬ ಸ್ವಾಭಾವಿಕ ವ್ಯಕ್ತಿ, ಅವನು ಭಾರತೀಯ ನಾಗರಿಕನಾಗಿದ್ದು ಮತ್ತು ಭಾರತದ ನಿವಾಸಿಯಾಗಿದ್ದರೆ ಮಾತ್ರ ಅವನು ಏಕ ವ್ಯಕ್ತಿ ಸಂಸ್ಥೆಯನ್ನು ಅವನು ಸದಸ್ಯನಾಗಿ ಸ್ಥಾಪನೆ ಮಾಡ್ಬೋದು. ಆ್ಯಂಡ್ ಅನದರ್ ಪ್ರಾವಿಷನ್ ಇಸ್ ನಾಮಿನಿ. ಯೂಶಲಿ ದ ಅದರ್ ಟೈಪ್ಸ್ ಆಫ್ ಕಂಪನಿ ಶುಡ್ ನಾಟ್ ಹ್ಯಾವ್ ದ ನಾಮಿನೇಷನ್ ಕ್ಲಾಸ್ ಇನ್ ದ ಮೆಮೊರಾಂಡಮ್ ಅಸೋಸಿಯೇಷನ್ ಆಫ್ ದ ಕಂಪನಿ. ಕಂಪನಿಯ ಮನವಿ ಪತ್ರದಲ್ಲಿ ನಾಮಿನೇಷನ್ ಕ್ಲಾಸ್, ನಾಮನಿರ್ದೇಶನ ಕಲಮು ಅನ್ನೋ ಒಂದು ಕಲಂನ ಯಾವುದೂ ಬೇರೆ ರೀತಿಯ ಕಂಪನಿಗಳು ಹೊಂದಿರಲ್ಲ. ಬಟ್ ಇನ್ ಕೇಸ್ ಆಫ್ ಒನ್ ಪರ್ಸನ್ ಕಂಪನಿಯ ಮನವಿ ಪತ್ರದಲ್ಲಿ ನಾಮಿನೇಷನ್ ಕ್ಲಾಸ್ ಇರುತ್ತೆ. ಇನ್ ಕೇಸ್ ಆಫ್ ಒನ್ ಪರ್ಸನ್ ಕಂಪನಿ, ದೇ ಶುಡ್ ಇನ್ಕ್ಲೂಡ್ ಒನ್ ಪರ್ಸನ್ ಆ್ಯಸ್ ಎ ನಾಮಿನಿ ಟು ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಕಂಪನಿಯ ಮನವಿ ಪತ್ರದ ನಾಮಿನೇಷನ್ ಕ್ಲಾಸಲ್ಲಿ they should mention the name of one person as a nominee. ಒಬ್ಬ ವ್ಯಕ್ತಿಯನ್ನು ನಾಮಿನಿಯಾಗಿ ಅವರು ತೋರಿಸ್ಬೇಕಾಗುತ್ತೆ. ವೈ ಒನ್ ಪರ್ಸನ್ ಕಂಪನಿ ಶುಡ್ include the nominee name in the memorandum of association? We all know that a company has a perpetual succession. ಒಂದು ಕಂಪನಿ ಯಾವಾಗಲೂ ನಿರಂತರವಾದ ಅಸ್ತಿತ್ವದಲ್ಲಿರುತ್ತೆ. ಒಬ್ಬ ಮೆಂಬರು ಬರ್ಬೋದು, ಹೋಗ್ಬೋದು, ಬಟ್ ಕಂಪನಿ ಯಾವಾಗಲೂ ಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಒನ್ ಪರ್ಸನ್ ಕಂಪನಿಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಏನಾದರೂ ಆದರೆ ಅವನಿಗೆ ರಿಟೈರ್ಡ್ ಆಗ್ಬೋದು ಅಥವಾ ಅವನ ಸ್ವಾಭಾವಿಕ ಮರಣ ಇನ್ನಿತರ ಕಾರಣಗಳಿಂದ ಆ ಒಂದು ಸ್ಥಾನವನ್ನು ಯಾರು ನೋಡ್ಕೊಳ್ಬೇಕು ಅನ್ನೋದಕ್ಕೆ ಮುಂಜಾಗ್ರತೆಯಾಗಿ ಒಬ್ಬ ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡಬೇಕಾಗುತ್ತೆ. And one person company is treated as it comes under the category of private company. ಒನ್ ಪರ್ಸನ್ ಕಂಪನಿ ಯಾವಾಗಲೂ ಒಂದು ಪ್ರೈವೇಟ್ ಕಂಪನಿ ಆಗೇನೆ ನಾವು ಅದನ್ನು ತಿಳ್ಕೊಳ್ಬೇಕೇ ಹೊರತು ಅದು ಯಾವಾಗಲೂ ಪಬ್ಲಿಕ್ ಆಗಿ ಮಾಡೋಕ್ಕಾಗಲ್ಲ. ನಮಗೆ ಗೊತ್ತಿದೆ, ಸಾರ್ವಜನಿಕ ಕಂಪ್ನಿ ಆಗಬೇಕು ಅಂದರೆ 7 ಜನ ಇರಬೇಕು, ಪ್ರೈವೇಟ್ ಕಂಪನಿ ಆಗಬೇಕು ಅಂದರೆ 2 ಇರಬೇಕು. ಬಟ್ ಒನ್ ಪರ್ಸನ್ ಕಂಪನಿ ಆಗಬೇಕು ಅಂತ ಹೇಳಿದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ ಇರಬೇಕು. ಒನ್ ಪರ್ಸನ್ ಕಂಪನೀಸ್ ಗೆಟ್ ದ ಮೋಸ್ಟ್ ಬೆನಿಫಿಟ್ಸ್ ಅವೈಲಬಲ್ ಟು ದ ಪ್ರೈವೇಟ್ ಕಂಪನಿ. ಒಂದು ಪ್ರೈವೇಟ್ ಕಂಪನಿಗೆ ಏನು ಬೆನಿಫಿಟ್ಸ್ ಇರುತ್ತೆ ಆ ಎಲ್ಲ ಬೆನಿಫಿಟ್ಸನ್ನು ಒನ್ ಪರ್ಸನ್ ಕಂಪನಿಗೆ ಇರೋದ್ರಿಂದ ಈ ಒನ್ ಪರ್ಸನ್ ಕಂಪನಿ OPCನೂ ಸಹ ನಾವು ಒಂದು ಪ್ರೈವೇಟ್ ಕಂಪನಿಯ ಒಂದು ಬಗೆ ಅಂತೇಳಿ ನಾವು ತಿಳ್ಕೊಳ್ಬೋದು. ಸರ್ಟನ್ ಪ್ರಿವಿಲೈಸಸ್ ಆರ್ ಅವೈಲಬಲ್ ಟು ಎ ಒನ್ ಪರ್ಸನ್ ಕಂಪನಿ. ಒನ್ ಪರ್ಸನ್ ಕಂಪನಿಗೆ ಹಲವಾರು ರೀತಿಯ ಒಂದು ಪ್ರಿವಿಲೈಸಸ್ಗಳು ಇದೆ. ಯಾವುದು ಅಂತ ಹೇಳಿದ್ರೆ, the one person company is exempted from preparation of cash flow statement. One person company ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಪ್ರಿಪೇರ್ ಮಾಡೋದ್ರಿಂದ ಅದು ಅವಶ್ಯಕತೆ ಇಲ್ಲ, ಇಟ್ ಈಸ್ ಎಕ್ಸಮ್ಟೆಡ್, ಅದಕ್ಕೆ ವಿನಾಯಿತಿ ಇದೆ. ದ ಮೆಂಬರ್ ಆಫ್ ಒನ್ ಪರ್ಸನ್ ಕಂಪನಿ ಕ್ಯಾನ್ ಗೆಟ್ ದ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ಪರ್ಚೇಸ್ ದ ಶೇರ್ಸ್ ಆರ್ ಸಬ್ಸ್ಕ್ರೈಬ್ ದ ಶೇರ್ಸ್ ಆಫ್ ದ ಕಂಪನಿ.
ಒಂದು ಕಂಪನಿಯ ಶೇರ್ಸನ್ನು ಅವನು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಪರ್ಚೇಸ್ ಮಾಡಬೇಕಾದ್ರೆ ಅವನು ಕಂಪನಿಯಿಂದ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ತಗೊಳ್ಬೋದು. ಎ 1 person ಕಂಪನಿ ನೀಡ್ ನಾಟ್ ಹೋಲ್ಡ್ ಜನರಲ್ ಮೀಟಿಂಗ್ನ ಅವನು ಹೋಲ್ಡ್ ಮಾಡೋ ಅಂಥ ಅಗತ್ಯ ಇಲ್ಲ. ನ್ಯಾಚುರಲಿ ದೇ ನೀಡ್ ನಾಟ್ ಟು ಪ್ರಿಪೇರ್ ದ ರಿಪೋರ್ಟ್ ಆಫ್ ದ ಜನರಲ್ ಮೀಟಿಂಗ್. ಅವರು ಜನರಲ್ ಮೀಟಿಂಗ್ ರಿಪೋರ್ಟನ್ನು ಅವರು ಮಾಡೋ ಥರ ಇಲ್ಲ. ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ ಶುಡ್ ಬಿ ಸೈನ್ಡ್ ಬೈ ಓನ್ಲಿ ಒನ್ ಡೈರೆಕ್ಟರ್ ಆಫ್ ದ ಕಂಪನಿಯ ಒಬ್ಬನೇ ಒಬ್ಬ ಡೈರೆಕ್ಟರಿಂದ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಸಹಿ ಆದರೆ ಸಾಕು ಅಂತ ಹೇಳ್ತಾರೆ. ದ 1 person ಕಂಪನಿ ನೀಡ್ ನಾಟ್ ಟು ಅಪಾಯಿಂಟ್ ಎನ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಫ್ ದ ಕಂಪನಿಯಲ್ಲಿ ಸ್ವತಂತ್ರ ನಿರ್ದೇಶಕರನ್ನು ನೇಮಕ ಮಾಡೋ ಒಂದು ಅಗತ್ಯ ಈ ಒಂದು ಕಂಪನಿಗೆ ಇಲ್ಲ. ದ ಡೈರೆಕ್ಟರ್ಸ್ ಆಫ್ ದ 1 person ಕಂಪನಿ ನೀಡ್ ನಾಟ್ ರಿಟೈರ್ಡ್ ಬೈ ರೊಟೇಷನ್. ಈ ಒಂದು ಕಂಪನಿಯ ನಿರ್ದೇಶಕರು ರೊಟೇಷನ್ ಆಗಿ ನಿವೃತ್ತಿ ಆಗೋಂತಹ ಒಂದು ಕಾನೂನು ಇದಕ್ಕೆ ಅನ್ವಯಿಸೋದಿಲ್ಲ. ದೇರ್ ಈಸ್ ನೋ ಲಿಮಿಟ್ ಫಾರ್ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಆಫ್ ದ ಮ್ಯಾನೇಜರಿಯಲ್ ಬೋರ್ಡ್ ಆಫ್ ದ 1 person ಕಂಪನಿ. ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಹೇಗೆ ಪ್ರೈವೇಟ್ ಕಂಪನಿಗೆ ರಿಸ್ಟ್ರಿಕ್ಷನ್ ಇಲ್ಲೋ ಹಾಗೆಯೇ 1 person ಕಂಪನಿಗೂ ಸಹ ರಿಸ್ಟ್ರಿಕ್ಷನ್ ಇಲ್ಲ ಅಂತೇಳಿ ನಾವು ತಿಳ್ಕೊಳ್ಬೋದು. ಇದ್ರ ಜೊತೆಗೆ 1 person company also enjoys the all other privileges and exemptions which are available to a private company, as 1 person company being a private company. 1 person company ಒಂದು ಪ್ರೈವೇಟ್ ಕಂಪನಿಯ ಬಗೆ ಆಗಿರೋದ್ರಿಂದ ಪ್ರೈವೇಟ್ ಕಂಪನಿಗೆ ಏನೆಲ್ಲ ಸವಲತ್ತುಗಳಿದೆ, ಏನೆಲ್ಲ ವಿಶೇಷ ಸವಲತ್ತುಗಳು, ಸ್ಪೆಷಲ್ ಪ್ರಿವಿಲೈಸಸ್ ಆ್ಯಂಡ್ ಎಕ್ಸಮ್ಷನ್ಸ್ ಇದೆ, ವಿನಾಯಿತಿ, ಅವೆಲ್ಲವೂ ಅದಕ್ಕೆ ದೊರೆಯುತ್ತೆ. ಸೊ ವಿ ಶುಡ್ ರಿಮೆಂಬರ್ 1 person company which has only 1 person as a member. It is the new type of company introduced in the Act 2013 Companies Act. There should be only one subscriber to the Memorandum of Association. An individual who is a citizen and who is a resident of India is eligible for establishment of a 1 person company, and Memorandum of Association of 1 person company should include 1 person name as a nominee of the 1 person who is a member of that OPC. The next one is dormant company. ಕನ್ನಡದಲ್ಲಿ ನಾವು ಇದನ್ನು ಸುಪ್ತ ಕಂಪನಿ ಅಂತ ಕರಿಬೋದು. ಇದನ್ನು ಕೆಲವರು ನಿದ್ರಿಸುವ ಕಂಪನಿ ಅಂತ ಹೇಳ್ತಾರೆ, ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ಇಟ್ ಈಸ್ ಎ ಸುಪ್ತ ಕಂಪನಿ ಅಂತೇಳಿ. ಸೆಕ್ಷನ್ 455 ಆಫ್ ದ ಕಂಪನೀಸ್ ಆ್ಯಕ್ಟ್ ಪ್ರೊವೈಡ್ಸ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಡಾರ್ಮೆಂಟ್ ಕಂಪನಿ. ಡಾರ್ಮೆಂಟ್ ಕಂಪನಿ ಅಂದರೆ ಆ್ಯಕ್ಚುಲ್ ಆಗಿ ದೇ ಆರ್ ದ ಕಂಪನಿ ವಿಚ್ ಆರ್ ನಾಟ್ ಕ್ಯಾರಿಂಗ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಪ್ರೆಸೆಂಟ್ಲಿ. ಈ ಒಂದು ಕಂಪನಿಗಳು ಪ್ರಸ್ತುತ ಯಾವುದೇ ರೀತಿಯ ವ್ಯವಹಾರಗಳನ್ನು ಅದು ನಿರ್ವಹಿಸೋದಿಲ್ಲ. and they do not carry any significant accounting transaction, any transactions presently, but they are established for future project. They are dormant companies which are established for the purpose of future project, and they can hold the asset or intellectual property until they start their business activities. But presently these companies are not carrying any business activities, but these companies must pay the fees to the registrar, or they should make the payment made and payable as per the company law. They can allot the shares to the public in order to subscribe the property for the company for the purpose of future project. These companies should maintain the office, and they should submit the records from time to time to the registrar of company. Therefore, these transactions are not treated as the significant accounting transaction. Dormant company is a company which is not having any significant accounting transaction. The concept of significant accounting transaction does not include payment of fees, payment of any other amount under the law,
allotment of shares and collection of that amount allotment money, maintenance expenses incurred for maintenance of office and records, and it is actually inactive company presently, but they can start the company's activities in the future at the time of starting of the project in the future period. ಭವಿಷ್ಯದಲ್ಲಿ ಅದು ತನ್ನ ಪ್ರಾಜೆಕ್ಟನ್ನು ತನ್ನ ವ್ಯವಹಾರವನ್ನು ಪ್ರಾರಂಭಿಸಿದಾಗ ಮಾತ್ರ ಅದು ತನ್ನ ಆ್ಯಕ್ಟಿವಿಟೀಸನ್ನು ವ್ಯವಹಾರವನ್ನು ಪ್ರಾರಂಭಿಸುತ್ತೆ. ಪ್ರಸ್ತುತದಲ್ಲಿ ಅದು ಯಾವುದೇ ರೀತಿಯ ವ್ಯವಹಾರವನ್ನು ಸಿಗ್ನಿಫಿಕೆಂಟ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ಹೊಂದಿರಲ್ಲ. ಈ ರೀತಿಯ ಕಂಪನಿಗಳನ್ನು ನಾವು ಡಾರ್ಮೆಂಟ್ ಕಂಪನಿ ಅಂತೇಳಿ ನಾವು ಕರಿಬೋದು. ನೆಕ್ಸ್ಟ್ ಒನ್ ಈಸ್ ಅಸೋಸಿಯೇಟ್ ಕಂಪನಿ, ಸಹ ಕಂಪನಿಗಳು ಅಂತ ನಾವು ಕನ್ನಡದಲ್ಲಿ ನಾವು ಅದನ್ನು ತಿಳ್ಕೊಳ್ಬೋದು. The Companies Act 2013 in section 2 subsection 6, a company in which another company has a significant influence. A associate company is a company in which another company has a significant influence. How another company obtains the significant influence in one company? ಒಂದು ಉದಾಹರಣೆ ಹೇಳೋದಾದರೆ ಎ ಮತ್ತು ಬಿ ಕಂಪನಿ ಅಂತ ಉದಾಹರಣೆ ತಗೊಳ್ಳೋಣ. ಎ ಕಂಪನಿ ಮೇಲೆ ಬಿ ಕಂಪನಿ ಇನ್ಫ್ಲೂಯೆನ್ಸನ್ನು ಸಿಗ್ನಿಫಿಕೆಂಟ್ ಪ್ರಭಾವ ಬೀರುವಂಥ ಒಂದು ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸನ್ನು ಬೀರ್ತಾ ಇದೆ ಅಂತ ನಾವು ಹೇಗೆ ಹೇಳ್ತೀವಿ ಅಂದರೆ, ದ ಕಂಟ್ರೋಲ್ ಆಫ್ ಅಟ್ಲೀಸ್ಟ್ 20% ಆಫ್ ಟೋಟಲ್ ಶೇರ್ ಕ್ಯಾಪಿಟಲ್ ಆರ್ ಬಿಸ್ನೆಸ್ ಡಿಸಿಷನ್ಸ್ ಅಂಡರ್ ದ ಅಗ್ರಿಮೆಂಟ್ ಆರ್ ಅಂಡರ್ಟೇಕನ್ ಬೈ ಬಿ ಕಂಪನಿ. ಎ ಕಂಪನಿ ಮೇಲೆ ಬಿ ಕಂಪನಿ ಪ್ರಭಾವ ಬೀರ್ತಾ ಇದೆ, ಏಕೆಂದರೆ ಅದು ಎ ಕಂಪನಿಯ ಒಟ್ಟು ಷೇರು ಬಂಡವಾಳದಲ್ಲಿ 20 ಭಾಗವನ್ನು ಹೊಂದಿದೆ. ಅಥವಾ ಬಿಸ್ನೆಸ್ ಡಿಸಿಷನ್ಸನ್ನು ಅದು ತಗೊಳ್ಬೇಕಾದ್ರೆ ತನ್ನ ಪ್ರಭಾವವನ್ನು ಬೀರುತ್ತೆ ಅಂತ ಅಂದಾಗ ಎ ಕಂಪನಿ ಬಿ ಕಂಪನಿಯ ಸಹ ಕಂಪನಿಯಾಗಿ ಇರುತ್ತೆ. ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಎ ಸಬ್ಸಿಡಿಯರಿ ಕಂಪನಿ. ಸಬ್ಸಿಡಿಯರಿ ಕಂಪನಿ ಆಗಬೇಕಾದ್ರೆ ದ ಪರ್ಸೆಂಟೇಜ್ ಆಫ್ ಇನ್ಫ್ಲುಯೆನ್ಸ್ ಈಸ್ ನ್ಯಾಚುರಲಿ 50% ಆ್ಯಂಡ್ ಎಬೋ ಅಷ್ಟಿರುತ್ತೆ. ಬಟ್ ಇಲ್ಲಿ ಎಷ್ಟಿದೆ ಅಂದರೆ ಓನ್ಲಿ 20% ಇರೋದ್ರಿಂದ ಅಸೋಸಿಯೇಟ್ ಕಂಪನಿ ಇಸ್ ನಾಟ್ ಎ ಸಬ್ಸಿಡಿಯರಿ ಕಂಪನಿ. ಬಟ್ ಅಸೋಸಿಯೇಟೆಡ್ ಕಂಪನಿ ಇಸ್ ಎ ಕಂಪನಿ ಇನ್ ವಿಚ್ ಅನದರ್ ಕಂಪನಿ influence significantly in business transactions, in making of business decisions, in making of contract with others and all. Small company, ಸಣ್ಣ ವ್ಯವಹಾರವನ್ನು ನಡೆಸುವಂಥ ಕಂಪನಿಗಳು ಅಂದ್ರೇನು, ಸಣ್ಣ ಕಂಪನಿ, ಸಣ್ಣ ಉದ್ಯಮ ಅಂದ್ರೇನು. The concept of small company is also introduced in Companies Act 2013. ಕಂಪನಿಯ ಕಾಯ್ದೆ 2013ರಲ್ಲಿ ಹೊಸದಾಗಿ ಸೇರ್ಪಡೆಯಾದ ಒಂದು ಕಂಪನಿಯ ಬಗೆ ಅಂತ ಹೇಳ್ಬೋದು. ದೀಸ್ ಸ್ಮಾಲ್ ಕಂಪನೀಸ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ದ ಕಂಪನೀಸ್ ಆ್ಯಕ್ಟ್ in order to promote the establishment of small business in the form of private company. ಪ್ರೈವೇಟ್ ಕಂಪನಿಯಾಗಿ ಒಂದು ಸಣ್ಣ ಉದ್ಯಮಗಳನ್ನು ಉದ್ಯಮಿದಾರರು ಪ್ರಾರಂಭಿಸಲಿ ಅಂತೇಳಿ ಉತ್ತೇಜನವನ್ನು ಕೊಡೋದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ಆಫ್ ಸ್ಮಾಲ್ ಕಂಪನಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಮಾಲ್ ಕಂಪನಿಗೆ ಒಂದು ಡೆಫಿನೇಷನ್ಸನ್ನು ಅದು ಹೇಳ್ತಾರೆ. ಏನು ಸ್ಮಾಲ್ ಕಂಪನಿ ಅಂತ ಹೇಳಿದ್ರೆ, according to section 2 subsection 85 of the Companies Act of 1956, earlier definitions ಅನ್ನು ನಾನು ಇಲ್ಲಿ ತಗೊಳ್ತಿದ್ದೀನಿ. ಎ ಸ್ಮಾಲ್ ಕಂಪನಿ ಅದರ್ ದ್ಯಾನ್ ಎ ಪಬ್ಲಿಕ್ ಕಂಪನಿ. ಎ ಸ್ಮಾಲ್ ಕಂಪನಿ ಇಸ್ ಎ ಕಂಪನಿ ಅದರ್ ದ್ಯಾನ್ ಎ ಪಬ್ಲಿಕ್ ಕಂಪನಿ. ದ ಪೇಡ್ ಅಪ್ ಕ್ಯಾಪಿಟಲ್ ಡಸ್ ನಾಟ್ ಎಕ್ಸೀಡ್ 50 lakh. The paid up capital of such company does not exceed 50 lakh. 50 lakh ಇನ್ನ ಜಾಸ್ತಿ ಇರಬಾರ್ದು. ದ ಟರ್ನೋವರ್ ಆಫ್ ದ ಲಾಸ್ಟ್ ಇಯರ್ ಡಸ್ ನಾಟ್ ಎಕ್ಸೀಡ್ 2 crores. ಇದು ರೀಸೆಂಟ್ ಕೊಟ್ಟಿರೋ ಅಂಥ ಫಿಗರ್ಸು. ಆ ಕಂಪನಿಯ ಟರ್ನೋವರು 2 crore ಜಾಸ್ತಿ ಇರಬಾರ್ದು. ದ ಸ್ಮಾಲ್ ಕಂಪನೀಸ್ ಎಂಜಾಯ್ಸ್ ಅಡ್ವಾಂಟೇಜಸ್ ಆಫ್ ಎ ಪ್ರೈವೇಟ್ ಕಂಪನಿ
and certain privileges also available to a small company in order to encourage the activities of the small company. ಸ್ಮಾಲ್ ಕಂಪನಿಯ ವ್ಯವಹಾರಗಳನ್ನು ಅದು ಉತ್ತೇಜನ ಕೊಡೋದಕ್ಕೋಸ್ಕರ ಕೆಲವೊಂದು ಪ್ರಿವಿಲೈಸೇಷನ್ನ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಸ್ಮಾಲ್ ಕಂಪನೀಸ್ ಆರ್ ಎಕ್ಸಮ್ಟೆಡ್ ಫ್ರಮ್ ಪ್ರಿಪ್ರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸ್ಮಾಲ್ ಕಂಪನೀಸ್ಗಳು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಅದು ಪ್ರಿಪೇರ್ ಮಾಡೋ ಅಂಥ ಅಗತ್ಯ ಇಲ್ಲ. ಸ್ಮಾಲ್ ಕಂಪನೀಸ್ ಕ್ಯಾನ್ ಗೆಟ್ ದ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫ್ರಮ್ ಅದರ್ಸ್. Annual statement of the small company need not get the signature of professional secretary. It need not hold a general meeting. It need not to prepare the general report like that. So many privileges are available to a small company. ಸ್ಮಾಲ್ ಕಂಪನಿಗೆ ಈ ರೀತಿಯಾದ ಒಂದು OPCಗೆ ಸಾಮಾನ್ಯವಾಗಿ ಏನೆಲ್ಲ ಪ್ರಿವಿಲೈಸಸ್ ಇದೆ ಆ ಎಲ್ಲ ಪ್ರಿವಿಲೈಸಸ್ಗೂ ಇದಕ್ಕೂ ಸಹ ಸ್ಮಾಲ್ ಕಂಪನಿಗಳಿಗೂ ಅನ್ವಯ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೋದು. ಮತ್ತೊಂದು ರೀತಿಯ ಒಂದು ಬಗೆ ಕಂಪನಿಯ ಒಂದು ಬಗೆ ಅಲ್ಲ, ಇದೊಂದು ರೀತಿಯ ವ್ಯವಹಾರ ಸಂಸ್ಥೆ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ನಿಯಮಿತ ಜವಾಬ್ದಾರಿಯ ಪಾಲುದಾರಿಕೆ ಅಂತ ಹೇಳ್ಬೋದು. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ is incorporated under the partnership Limited Liability Partnership Act of 2008. ನಿಯಮಿತ ಜವಾಬ್ದಾರಿ ಪಾಲುದಾರಿಕೆಯ ಕಾಯ್ದೆ 2008 ಅಡಿಯಲ್ಲಿ ಪ್ರಾರಂಭ ಆಗಿರುವಂತಹ ನೋಂದಣಿ ಆಗಿರುವಂತಹ ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನ ನಾವು LPP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತೇಳಿ ಕರಿಬೋದು. ದ ಮೇನ್ ಫೀಚರ್ ಆಫ್ ದಿಸ್ ಟೈಪ್ ಆಫ್ ಆರ್ಗನೈಸೇಷನ್ ಈಸ್ ದಿಸ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ it has the both feature of or combination of partnership and corporation. ಕಂಪನಿಯ ಹಲವಾರು ಲಕ್ಷಣಗಳನ್ನು, ಪಾಲುದಾರಿಕೆ ಹಲವಾರು ಲಕ್ಷಣಗಳನ್ನು ನಾವು ಈ ಒಂದು ರೀತಿಯ ವ್ಯವಹಾರ ಸಂಸ್ಥೆಯಲ್ಲಿ ನಾವು ಕಾಣ್ತೀವಿ. ಸೊ ವಿ ಆಲ್ ನೋ ದಟ್ ದ ಲಯಬಿಲಿಟಿ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಅನ್ಲಿಮಿಟೆಡ್. ಒಂದು ಪಾಲುದಾರಿಕಾ ಸಂಸ್ಥೆಯಲ್ಲಿ ಅದರ ಪಾಲುದಾರರ ಲಯಬಿಲಿಟಿ ಅನ್ಲಿಮಿಟೆಡ್, ಅನಿಯಮಿತವಾಗಿದೆ. In case of companies, the liability of members of the company is limited. In case of LPP, though it is a partnership registered under LPP Act, the liability of the members of the partnership is limited. Therefore, this type of organization known as LPP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅನ್ನೋ ಹೆಸರಿನಲ್ಲಿ ಇದು ಕರೆಯುತ್ತೆ. ಇಟ್ ಆಸ್ ದ ಮೆಂಬರ್ಸ್ ಆಫ್ ದಿಸ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಆಸ್ ದ ಲಿಮಿಟೆಡ್ ಲಯಬಿಲಿಟಿ ವಿತ್ ಪರ್ಪೆಚುಯಲ್ ಸಕ್ಸೆಷನ್. ಇದು ನಿರಂತರ ಅಸ್ತಿತ್ವವನ್ನು ಹೊಂದಿದೆ. ಪಾಲುದಾರಿಕೆಗೆ ನಿರಂತರ ಅಸ್ತಿತ್ವ ಇರಲಿಲ್ಲ, ಬಟ್ ಈ ಒಂದು LPPಗೆ ನಿರಂತರವಾದ ಅಸ್ತಿತ್ವವನ್ನು ಹೊಂದಿದೆ. ಸೊ ವಾಟ್ ಆರ್ ದ ಫೀಚರ್ ಆಫ್ ದಿಸ್ LPP? LPPಯ ಒಂದು ಫೀಚರ್ಸ್ ಏನು? ಇಟ್ ಈಸ್ ಎ ಬಾಡಿ ಕಾರ್ಪೊರೇಟ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಂಡ್ ಎ ಕಂಪನಿ ಮತ್ತು ಪಾರ್ಟ್ನರ್ಶಿಪ್ ಎರಡರ ಒಂದು ಏನಿದೆ ಅಂತಂದರೆ ಫೀಚರ್ಸ್ಗಳನ್ನು ನೋಡ್ಬೋದು. ಇಟ್ ಈಸ್ ಎ ಪರ್ಪೆಚುಯಲ್ ಸಕ್ಸೆಷನ್, ನಿರಂತರವಾದ ಅಸ್ತಿತ್ವವನ್ನು ಇದು ಹೊಂದಿದೆ. ಸಪರೇಟ್ ಎಂಟಿಟಿ, ದ ಪಾರ್ಟ್ನರ್ಶಿಪ್ ಫರ್ಮ್ ಡಸ್ ನಾಟ್ ಹ್ಯಾವ್ ದ ಸಪರೇಟ್ ಎಂಟಿಟಿ, ಪ್ರತ್ಯೇಕವಾದ ಅಸ್ತಿತ್ವ. ದ LPP ಹ್ಯಾಸ್ ಗಾಟ್ ಎ ಸಪರೇಟ್ ಎಂಟಿಟಿ. ದ ಲಯಬಿಲಿಟಿ ಆಫ್ ಮೆಂಬರ್ಸ್ ಆಫ್ ದ LPP ಇಸ್ ಲಿಮಿಟೆಡ್ ಆಗಿರುತ್ತೆ. ದ LPP ಹ್ಯಾಸ್ ಇಟ್ಸ್ ಓನ್ ಕಾಮನ್ ಸೀಲ್. ಈ ಒಂದು LPPಗೆ ತನ್ನದೇ ಆದ ಕಾಮನ್ ಸೀಲ್ ಇರುತ್ತೆ. ಬೀಯಿಂಗ್ ಎನ್ ಆರ್ಟಿಫಿಷಿಯಲ್ ಪರ್ಸನ್, in order to put it authenticated signature, it must have its common seal. In case of limited liability partnership, minimum 2 members is required to establish an LPP. The partners are not liable for others' misconduct. ಬೇರೆ ಪಾಲುದಾರರ ಜವಾಬ್ದಾರಿಗಳಿಗೆ, ಮಿಸ್ಕಂಡಕ್ಟ್ಗಳಿಗೆ ಉಳಿದ ಪಾಲುದಾರರು ಜವಾಬ್ದಾರಿ ಆಗಲ್ಲ. Partnership Act of 1932 is not applicable
It is regulated only under the LPP Act of 2008 and power of investigation. Any member of the LPP can call for investigation in the if he suspect there are some fraud or some mistake happened in the organization. These are the main features of the LPP. Thank you all.